ಮಿಥುನ ರಾಶಿಯವರ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ರಾಷ್ಟ್ರಾಧಿಪತಿ ಬುಧ ಹಾಗೂ ತೃತೀಯಾಧಿಪತಿ ರವಿ ರಾಶಿಯಲ್ಲೇ ಸ್ಥಿತರಿರುವುದರಿಂದ ಬುಧಾದಿತ್ಯ ಯೋಗ ಹಾಗೂ ಭದ್ರ ಯೋಗ ಪ್ರಾಪ್ತಿಯಾಗಿ ಅತಿ ಹೆಚ್ಚಿನ ಶುಭ ಫಲ ಕೊಡುವವರು. ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರಾಧಿಪತಿ ಬುಧಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶವಾಗಿ ಮತ್ತೆ ವಕ್ರಿಯಾಗುವುದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಹಾಗೂ ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ ಹೆಚ್ಚಿನ ಎಚ್ಚರವಿರಲಿ. ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರು ಶುಕ್ರ ಇರುವುದರಿಂದ ನಿಮ್ಮ ಹಳೆ ಬಾಕಿ ಹಣಗಳು ಕೈ ಸೇರಿ ಹೊಸ ಉದ್ಯೋಗ ಪ್ರಾಪ್ತಿ. ಹಣಕಾಸಿನ ಕೊರತೆಯನ್ನು ಇಲ್ಲದ ಹಾಗೆ ಗುರುದೇವರು ಧನಕನಕಾದಿ ವಸ್ತು ವಾಹನಾದಿಯಾಗಿ ಅಭಿವೃದ್ಧಿಯನ್ನು ಕೊಟ್ಟು ಕುಟುಂಬದಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸುವರು. ತೃತೀಯ ಸ್ಥಾನದ ಕೇತುವು ಧೈರ್ಯ ಹಾಗೂ ಅಧೈರ್ಯ ಎರಡನ್ನೂ ಕೊಡುವುದರಿಂದ ಎದರದೆ ಮುನ್ನುಗ್ಗಿ ಜಯ ನಿಮ್ಮದಾಗುವುದು. ಸಹೋದರ ಸಹೋದರಿ ಕಲಹದಿಂದ ದೂರವಿರಿ. ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹೊಟ್ಟೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಒಳ್ಳೆಯದು. 10ರ ಶನಿದೇವರ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಗಿರಿವಿ ಇಟ್ಟ ಒಡವೆಗಳೆಲ್ಲ ಕೈ ಸೇರುವುದು. ಉದ್ಯೋಗದಲ್ಲಿ ಉನ್ನತಿ ಪ್ರಾಪ್ತಿ. 11ರಲ್ಲಿ ಮಂಗಳ ದೇವರು ಇಲ್ಲಿ ತನಕ 11ನೇ ಶುಭ ಫಲಗಳನ್ನು ಕೊಟ್ಟು 12ನೇ ಮನೆ ಪ್ರವೇಶ ಆದ ನಂತರದಲ್ಲಿ ಮಂಗಳ ಶಾಂತಿಗೋಸ್ಕರ ಹನುಮದೇವರಿಗೆ ಸಿಂಧೂರವನ್ನು ಕೊಟ್ಟು ಸಿಂಧೂರ ಅಲಂಕಾರ ಪೂಜಾದಿಗಳನ್ನು ಕೊಟ್ಟು ಹನುಮದೇವರನ್ನು ಪ್ರಾರ್ಥಿಸಿದರೆ ಅತಿ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗಲಿದೆ.